ಸ್ನೇಹಿತರೆ, ಈಗಾಗಲೇ ಎಲ್ಲ ವಸ್ತುಗಳ ಬೆಲೆಯು ದುಬಾರಿಯಾಗಿದ್ದು ಮಾತ್ರ ರಾಜ್ಯದ ಜನರಿಗೆ ಈಗಾಗಲೇ ಆಘಾತಕಾರಿಯಾಗಿದೆ. ಹಾಗೆಯೇ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯುತ್ ಬೆಲೆಯನ್ನು ಕೂಡ ಏರಿಕೆ ಮಾಡಲು ಮುಂದಾಗಿದ್ದು, ಎಷ್ಟು ಏರಿಕೆ ಮತ್ತು ಯಾವ ಯಾವ ಕ್ಷೇತ್ರದಲ್ಲಿ ಬೆಲೆಯನ್ನು ಏರಿಕೆ ಮಾಡಲಾಗುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ಹೊಸದಾಗಿ ಚಾನಲ್ ನೋಡ್ತೀರಿ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವಾಣಿಜ್ಯ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ವಿದ್ಯುತ್ ಬಿಲ್ ಹೆಚ್ಚಿಸುವ ಮೂಲಕ ಸುಮಾರು 4,620 ಕೋಟಿ ಹೆಚ್ಚಳ ಮಾಡಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಇದಕ್ಕೆ ಮುಂದಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ವಿದ್ಯುತ್ ಬೆಲೆಯನ್ನು ಏರಿಕೆ ಮಾಡುವುದರಿಂದ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸುಮಾರು 4,620 ಕೋಟಿ ರೂಪಾಯಿಗಳು ಆದಾಯ ಹೆಚ್ಚಳವಾಗಿದ್ದು, ಇದರಿಂದ ಸರ್ಕಾರಕ್ಕೆ ಆಗುತ್ತಿರುವ ನಷ್ಟವನ್ನು ಸರಿತೂಗಿಸಲು ಕೈಗಾರಿಕಾ ಮತ್ತು ವಾಣಿಜ್ಯ ಕ್ಷೇತ್ರದ ಜನರಿಗೆ ಒಂದು ಬಿಗ್ ಶಾಕ್ ಅನ್ನು ನೀಡಿದೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಐಟಿ ಸೆಕ್ಟರ್ಗಳಿಗೆ ನೀಡಿರುವ ಒಂದು ಸಬ್ಸಿಡಿ ಹಣವೂ ಹೆಚ್ಚಾಗಿದ್ದು, ವಿದ್ಯುತ್ ಕಂಪನಿಗಳಿಗೆ ಇದನ್ನು ನಿಯಂತ್ರಣ ಮಾಡಲು ದೊಡ್ಡ ಕಷ್ಟಕರವಾಗಿದೆ. ಆದ್ದರಿಂದ ಆದಾಯವನ್ನು ಸರಿದೂಗಿಸಲು ಜನರ ಮೇಲೆ ಸುಂಕವನ್ನು ಹೇರಲು ಮುಂದಾಗಿದೆ. ವಿದ್ಯುತ್ ಕಂಪನಿಯು ಏರಿಕೆ ಮಾಡಿರುವುದು ಗ್ರಾಹಕರಿಗೆ ಬೇಸರವಾಗಿದ್ದು, ಇದೀಗ ಎಷ್ಟು ಏರಿಕೆ ಮತ್ತು ಯಾವಾಗ ಇದು ಜಾರಿಯಾಗಲಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ.